not a cooling cola, guys. This is fucking cooking cola. Funny guys, it's time to see the performance. ವೆಲ್ಕಮ್ ಬ್ಯಾಕ್ ಟು ಮಾರ್ಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೈಸ್. ತುಂಬಾ ದಿವಸ ಆಯ್ತಲ್ಲ ವಿಡಿಯೋ ಮಾಡಿ. ಇದು ಈ ಬೇಸಿಗೆಗಾಲದಲ್ಲಿ ವಿಡಿಯೋ ಮಾಡಕ್ ಬಂದ್ರೆ ಇದೊಂದು ಪ್ರಾಬ್ಲಮ್ ಅಪ್ಪ, ತುಂಬಾ ಬಾಯಾರಿಕೆ ಆಗ್ತಿದೆ. ಫಸ್ಟ್ ವಾವ್, ಥ್ಯಾಂಕ್ ಯು ಬ್ರೋ. ಅಯ್ಯ ಆರಾಮ ಬ್ರೋ, ನೀವೇ ಬ್ರೋ. ಬಾಡಿ ತಂಪಾಕೇನೋ ಕೋಕೋ ಕೋಲಾ ಕೊಟ್ರಿ, ಕಣ್ ತಂಪಾಕೇನೋ ತೋರಿಸಿ ಬ್ರೋ. ನಿಜ ನೋಡಿದ್ದೆ. ವಾವ್, So yeah boys, ನೋಡಿರಲ್ಲ ಇಷ್ಟೊತ್ತವರೆಗೂ. This is not a cooling cola, guys. This is fucking cooking cola. And ಈ ಗಾಡಿಲಿ ಇವತ್ತು ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಈ ಬಾಡಿ ಕಿಟ್ ಇಂದ ಸ್ಟಾರ್ಟ್ ಮಾಡೋಣ. ಈ ಬಾಡಿ ಕಿಟ್ ಏನ್ ನೋಡ್ತೀರಾ, ಇದು ಬಂದ್ಬಿಟ್ಟು RS ಅವರ ಸ್ಪೋರ್ಟ್ಸ್ ಕಿಟ್ ಬರುತ್ತೆ. ಅಂಡ್ ನೀವಿಲ್ಲಿ ನೋಡ್ತಿರೋದು ಬಂದ್ಬಿಟ್ಟು 3 ಕಲರ್ DRL ಫಾಗ್ ಲ್ಯಾಂಪ್ ಬರುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಸ್ಪ್ಲಿಟರ್ಸ್ ಹಾಕ್ಸಿದ್ದಾರೆ. ಅಂಡ್ ಮೋಸ್ಟ್ ನಿಮ್ಗೆ ನೋಡಕ್ಕೆ ತುಂಬಾ ಅಗ್ರೆಸಿವ್ ಲುಕ್ ಕಾಣಿಸೋದು ಬಂದ್ಬಿಟ್ಟು ಈ ಅಲಾಯ್ಸ್. ಈ ಅಲಾಯ್ಸ್ ಏನಿದೆ ಇದು ಬಂದ್ಬಿಟ್ಟು ರೇಸ್ ಕಂಪ್ನಿಯ 17 ಇಂಚ್ ಅಲಾಯ್ಸ್ ಬರುತ್ತೆ, ಮೇಡ್ ಇನ್ ಜಪಾನ್. ಅಂಡ್ ನೆಕ್ಸ್ಟ್ ನೀವು ನೋಡೋ ತರ ಇಲ್ಲಿ ಸ್ಕರ್ಟಿಂಗ್ಸ್ ಹಾಕ್ಸಿದ್ದಾರೆ, ಮತ್ತೆ ಸ್ಕರ್ಟಿಂಗ್ ಗಾರ್ಡ್ ಕೂಡ ಹಾಕ್ಸಿದ್ದಾರೆ. ಅಂಡ್ ನೆಕ್ಸ್ಟ್ ಕಾಣಿಸಿದೆಯಲ್ಲ ನಿಮ್ಗೆ ಕೋಕಾ ಕೋಲಾ. ಈ ಕೋಕಾ ಕೋಲಾ ಕಾನ್ಸೆಪ್ಟ್ ಏನಿದೆ ಇದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಓನ್ಲಿ ಒನ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿರೋಂಥ ಕಾರ್ ಇದು. ಅಂಡ್ ಈ ಕಾರಲ್ಲಿ ಬಂದ್ಬಿಟ್ಟು 5 ಇಂಚ್ ಎಂಡ್ ಕ್ಯಾನ್ ವಿತ್ ಸೂಪರ್ ಮಚಿ JW2 ಬ್ಯಾಂಗರ್ ಕಿಟ್ ಇದೆ. ಮತ್ತೆ ಈ JW2 ಬ್ಯಾಂಗರ್ ಕಿಟಿಗೆ ಸಪೋರ್ಟ್ ಕೊಡೋ ಅಂತ ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ಅಂದ್ರೆ ಇದರ ಬಂದ್ಬಿಟ್ಟು AZ ಪರ್ಫಾರ್ಮೆನ್ಸ್ ಆದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ಅಂಡ್ ನೀವು ನೋಡ್ತಿರ್ಬೋದು ಈ ಮಿರರ್ ಕವರ್ ಏನಿದೆ ಇದು ಕೂಡ ಆಫ್ಟರ್ ಮಾರ್ಕೆಟ್ ಬ್ಯಾಟ್ಮ್ಯಾನ್ ಮಿರರ್ ಕವರ್ ಬರುತ್ತೆ. ಅಂಡ್ ಇವಾಗ ಬಂದು ಟೈಮ್ ಅಂಡರ್ ದ ವುಡ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಗಾಯ್ಸ್, ಅಂಡರ್ ದ ವುಡ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಯಾ ಬಾಯ್ಸ್, ಇನ್ನು ಅಂಡರ್ ದ ವುಡ್ ಅಲ್ಲಿ ನೋಡೋದಾದ್ರೆ ಈ ಗಾಡಿ ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಇದೆ. ಆದ್ರೆ ಇದ್ರ ಬಂದ್ಬಿಟ್ಟು AZ ಅವ್ರ ಪರ್ಫಾರ್ಮೆನ್ಸ್ ಅಲ್ಲ, ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಇದೆ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ನಿಮಗೆ ಈ ರೀತಿ ಕಾಣಿಸ್ತಿದೆ. ಅಂಡ್ ಇದರಲ್ಲಿ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಗೋಸ್ಕರ ನಿಮಗೆ BNC ಏರ್ ಇಂಟೆಕ್ ಕೂಡ ಚೇಂಜ್ ಮಾಡ್ತಿದ್ದಾರೆ. ಅಂಡ್ ಇದ್ರಲ್ಲಿ ಬಂದ್ಬಿಟ್ಟು ಸ್ಟೇಜ್ ಟ್ಯೂನ್ ಆಗಿದೆ. ಈ ಸ್ಟೇಜ್ ಟ್ಯೂನ್ ಮಾಡ್ತಿರೋದು ಪರ್ಫಾರ್ಮೆನ್ಸಿಗೋಸ್ಕರ. ಅಂಡ್ ಈ ಪರ್ಫಾರ್ಮೆನ್ಸ್ ಮಾತ್ರ ಇನ್ಸೇನ್ ಅನ್ಕೊಳ್ಳಿ ಮಾತ್ರ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಗಾಡಿನ ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೋ ಟೈಮ್ ಬಂದಿದೆ. ಅದಕ್ಕಿಂತ ಮುಂಚೆ ಈ ಗಾಡಿಯ ಮೇನ್ ಪಾರ್ಟ್ ಅಂದ್ರೆ ಎಕ್ಸಾಸ್ಟ್ ಸಿಸ್ಟಮ್, ಅದನ್ನ ನಾನು ನೋಡಿ ಕೇಳಿಸ್ಲೇಬೇಕು. ಇವಾಗ ನಾನು ನಿಮ್ಗೆ ಎಕ್ಸಾಸ್ಟ್ ಸಿಸ್ಟಮ್ ಸೌಂಡ್ ಕೇಳಿಸ್ತೀನಿ, ಅದ್ರ ನೆಕ್ಸ್ಟ್ ಬ್ಯಾಂಗರ್ ಕೇಳಿಸ್ತೀನಿ, ಅದ್ರ ನೆಕ್ಸ್ಟ್ ನಾನು ನಿಮ್ಗೆ ಪರ್ಫಾರ್ಮೆನ್ಸ್ ತೋರಿಸ್ತೀನಿ. ಅಂಡ್ ಓನರ್ನ ಕೂಡ ನಿಮ್ಗೆ ಇಂಟ್ರೊಡ್ಯೂಸ್ ಕೂಡ ಮಾಡ್ಕೊಡ್ತೀನಿ. ಬನ್ನಿ ಗಾಯ್ಸ್, ಇವಾಗ ಬಂದ್ಬಿಟ್ಟು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ. ಕೇಳಿಸ್ಕೊಂಡ್ರಲ್ಲ ಎಕ್ಸಾಸ್ಟ್ ನೋಟು ಹೇಗಿದೆ ಅಂತ. ಈಗ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಡಾದ್ಮೇಲೆ ಇವಾಗ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೇಬೇಕಲ್ವಾ. ಬನ್ನಿ ಗಾಯ್ಸ್, ಇಟ್ಸ್ ಟೈಮ್ ಟು ಸಿ ದ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರ ಸ್ಟೇಜ್ ಇದೆ, ಬನ್ನಿ ಪರ್ಫಾರ್ಮೆನ್ಸ್ ಫೀಲ್ ಮಾಡಿ. ಪರ್ಪಸ್ಸಿಗೆ ಮಾತ್ರ ಈ ಥರ ನಾವು ಓಡಿಸ್ತಿರೋದು. ನೀವು ಸುಮ್ಮನೆ ತಗೊಂಡು ಗಾಡಿ ಎಕ್ಸಾಸ್ಟ್ ಹಾಕ್ಕೊಂಡು ಸುಮ್ಮನೆ ರೋಡಲ್ಲೆಲ್ಲ ಚಚ್ಚಾಡ್ಬೇಡಿ, ಅದು ಇಲ್ಲಿಗಲ್ಲ. ಅದು ಗಾಡಿ ಹೇಳಿದ್ರೆ ನಿಮ್ದಕ್ಕೆ ಫೈನ್ ಆಗೋದು. ಏನು ಅನ್ಸುತ್ತೆ ಬ್ರೋ ನಿಮಗೆ ಪ್ರತಿ ಸರಿ ಗಾಡಿ ಓಡಿಸ್ಬೇಕಾದ್ರೆ ಫೀಲ್? ಬ್ರೋ ಎವ್ರಿ ಟೈಮ್ ನಾನು ಓಡಿಸೋವಾಗ ನನಗೆ ಫಸ್ಟ್ ಟೈಮ್ ಓಡಿಸೋ ಥರನೇ ಫೀಲ್ ಇರುತ್ತೆ. ಫಸ್ಟ್ ಟೈಮ್ ಏನೋ ಒಂಥರ ಫ್ರೆಶ್ ಮಾಡೋದು. ಹೌದು ಬ್ರೋ, ನಾನು ಎಷ್ಟೋ ಒಂದು ಡಿಪ್ರೆಷನ್ನಲ್ಲಿ ಇರಲಿ, ಎಷ್ಟೋ ಒಂದು ಬೇಜಾರ್ನಲ್ಲಿ ಇರಲಿ, ಒಂದು ರೌಂಡ್ ಈ ಗಾಡಿನಲ್ಲಿ ಹೋದರೆ ತುಂಬ ಕೂಲ್ ಆಗೋಗುತ್ತೆ. ಮೆನ್ಸ್ ಆಲ್ವೇಸ್
ಹುಡುಗರಿಗಿರಂತ ಮನಸ್ಥಿತಿ Sure bro, sure. ಇಲ್ಲ ಬ್ರೋ ಒಂದು ಹುಡುಗಿ ಜೊತೆನಲ್ಲಿ ಇದ್ರೂ ಅಷ್ಟೊಂದು ಹ್ಯಾಪಿನೆಸ್ ಸಿಗಲ್ಲ ಈ ಗಾಡಿ ಜೊತೆ ಇರೋವಾಗ. ಅಷ್ಟೊಂದು ಹ್ಯಾಪಿನೆಸ್ ಸಿಗುತ್ತೆ ಈ ಗಾಡಿ ಜೊತೆ ಇರೋವಾಗ. ಇದೇನೋ ನಮ್ಗೆ ಒಂದು ಬಿಲೀವ್ನೆಸ್ ಕೊಡುತ್ತೆ ಬ್ರೋ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನಿನ್ನ ಕೈನಲ್ಲಿ ಏನೂ ಆಗಲ್ಲ ಅಂತ ಯಾರನ್ನ ನಿಮ್ನ ಡಿಮೋಟಿವೇಟ್ ಮಾಡ್ತಾರಲ್ವಾ, ಅವಾಗ ಏನೋ ಬೇಜಾರು ಇರುತ್ತೆ, ಫ್ಯಾಮಿಲಿ ಬೇಜಾರು ಇರುತ್ತೆ, ಮಿಡಿಲ್ ಕ್ಲಾಸ್ ಬೇಜಾರು ಇರುತ್ತೆ, ಸಮಥಿಂಗ್ ಏನೋ ಎಲ್ಲ ಪಿಂಪಲ್ಸ್ ಎವ್ರಿಥಿಂಗ್ ಫ್ಲೈಯಿಂಗ್ ಬ್ರೋ, ಎಲ್ಲ ಫ್ಲೈ ಆಗೋಗುತ್ತೆ ಬ್ರೋ. ಡಿಪ್ರೆಷನ್, ಫೀಲಿಂಗ್ಸು. ಸೊ ಬ್ರೋ ಇವಾಗ ನೀವು ದಾರಿಲಿ ಹೋಗ್ತಾ ಇರ್ತೀರಾ, ಈಗ ಸ್ಕೂಲ್ ಮಕ್ಕಳು ಬೇರೆ ಬೇರೆ ವಯಸ್ಸಾದವರೆಲ್ಲ ಗಾಡಿ ನೋಡ್ಬಿಟ್ಟು ಒಂಥರ ಚೀರಪ್ ಮಾಡ್ತಾರಲ್ಲ, ಹೆಂಗ್ ಅನ್ಸುತ್ತೆ ಬ್ರೋ? ದಟ್ ಆವಾಗಲೇ ಬ್ರೋ ಫೀಲ್ ಆಗೋದು, ಇಷ್ಟೊಂದು ಸ್ಪೆಂಡ್ ಮಾಡಿದಕ್ಕೋಸ್ಕರ ಇದು ಒಂದೇ ಬ್ರೋ ಹ್ಯಾಪಿನೆಸ್. ಬಿಕಾಸ್ ಆಫ್ ನಾವು ಲಾಟ್ ಆಫ್ ಮನಿ ಸ್ಪೆಂಡ್ ಮಾಡ್ತೀವಿ, ನಮ್ಗೆ ಎಷ್ಟೊಂದು ಕಷ್ಟ ಇರುತ್ತೆ, ಏನೋ ಒಂದು ಕೆಲಸ ಮಾಡಿ ಮನೆಗೆ ಕೊಡಲ್ಲ ಫಸ್ಟು, ಈ ಗಾಡಿಗೆ ಮಾಡ್ತೀವಿ. ಬಟ್ ಆ ಟೈಮ್ನಲ್ಲಿ ಒಂಥರ ಫೀಲಿಂಗ್ ಆಗುತ್ತೆ, ಅಯ್ಯೋ ಇಷ್ಟೊಂದು ಕಾಸು ಮಾಡ್ತೀರಾ ಅಂತ. ಬಟ್ ಈ ಚಿಕ್ಕ ಮಕ್ಕಳು, ಈ ಏಜ್ಡ್ ಪೀಪಲ್ಸ್ ನೋಡಿ ಗಾಡಿ ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳುವಾಗ ಆ ಒಂದು ಪ್ರೌಡ್ ಮೂಮೆಂಟ್ ಇದೆ ಅಲ್ವಾ ಬ್ರೋ, ಏಕ್ದಮ್ ಕ್ರೇಜಿ ಬ್ರೋ, ಏಕ್ದಮ್ ಕ್ರೇಜಿ. ಒಂಥರ ಫೀಲ್, ನಾವೇನೋ ಮಾಡಿದ್ದೀವಿ, ನಾವು ಮಾಡಿರೋದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಒಂಥರ ಪ್ರೌಡ್ ಆಗಿ ಫೀಲ್ ಆಗುತ್ತೆ ಬ್ರೋ. ಗೈಸ್ ನಾನು ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಬ್ರೋ ಬಂದ್ಬಿಟ್ಟು ತಮಿಳ್ ಕಂಟೆಂಟ್ ಕ್ರಿಯೇಟರ್, ಈ ಎರಡೇ 74K ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್. ಬ್ರೋ ನಾನು ನಿಮ್ಮನ್ನ ಒಂದು ಕ್ವಶನ್ ಕೇಳಬೇಕು ಬ್ರೋ. ಏನ್ ಗೊತ್ತಾ, ಗೋಪ್ರೋ ಹಾಕೊಂಡು ರೋಡಲ್ಲಿ ಹೋದ್ರೆ ಅವನೊಬ್ಬ ಕಂಟೆಂಟ್ ಕ್ರಿಯೇಟರ್, 400K ಫಾಲೋವರ್ಸ್, ಯು ಡೋಂಟ್ ಹ್ಯಾವ್ ಎನಿ ಕಂಟೆಂಟ್ ಆಲ್ಸೋ. ಬಾಯಿಗೆ ಬಂದಿದ್ದು ಮಾತಾಡೋ ನಿಮ್ ಸಬ್ಸ್ಕ್ರೈಬ್ ಏನೋ ಮಾತಾಡ್ತಾರೆ, ಬಟ್ ಕಂಟೆಂಟ್ ಕ್ರಿಯೇಟರ್ ಅಂತ ಒಂದು ಲೇಬಲ್ ಇರುತ್ತೆ ಅವ್ರಿಗೆ. ಅವ್ರ ಬಗ್ಗೆನಲ್ಲಿ ಏನ್ ಹೇಳ್ಬೇಕಂದ್ರೆ ಬ್ರೋ, ಒಳ್ಳೆ ಟ್ಯಾಲೆಂಟ್ ಇರೋ ಎಷ್ಟೋ ಜನ ಇದಾರೆ ಬ್ರೋ, ಬಟ್ ಎಲ್ಲರಿಗೂ ರೆಕಗ್ನೈಸ್ ಮಾಡಿ. ಕಂಟೆಂಟ್ ಕ್ರಿಯೇಟರ್ ಮೀನಿಂಗೇ ಅದು. ಫಸ್ಟ್ ಅವ್ನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಅವ್ನ್ ಏನ್ ಮಾಡಿದಾನೆ, ಡಿಫ್ರೆಂಟ್ ಆಗಿ ಏನ್ ಮಾಡಿದಾನೆ, ಅವ್ನ್ಗೆ ಏನ್ ಬರ್ತಾ ಇದೆ ಅಂತ ನೋಡ್ಬೇಕು. ಇವ್ನ್ ಮಾಡಿದ್ದು ಅವ್ನ್ ಕಾಪಿ ಮಾಡೋದು, ಅವ್ನ್ ಮಾಡಿದ್ದು ಅದು ಕಾಪಿ ಮಾಡೋದು. ಕಾಪಿ ಲಿಟ್ರಲಿ ಏನ್ ಗೊತ್ತಾ, ಕಾಪಿ ಮಾಡೋದಿರ್ಲಿ, ಬಟ್ ಕನ್ನಡದಲ್ಲಿ ಏನಾಗ್ತಿದೆ ಅಂದ್ರೆ ಸಿಂಪತಿ ಮೇಲೆ ಹೋಗ್ತಿದೆ ಬ್ರೋ. ಸಿಂಪತಿ ವೇಸ್ಟ್ ಬ್ರೋ. ಸಿಂಪತಿ ಕಂಟೆಂಟ್ ಇಟ್ಕೊಂಡು ಏನ್ ಬ್ರೋ ಮಾಡ್ತೀರಾ? ನನ್ನ ಹತ್ರ ಈಗ ಅದಿಲ್ಲ ಇದಿಲ್ಲ, ನಾನು ಅದನ್ನ ಮಾಡಿದೆ, ಸಾಲ ಮಾಡ್ಕೊಂಡು ಇದನ್ನ ಮಾಡಿದೆ ಬ್ರೋ. ಎವ್ರಿ ಒನ್ ಫೇಸಿಂಗ್ ಬ್ರೋ. ಈ ಗಾಡಿ ತಗೋವಾಗ ನಾನು ಸ್ಟಾರ್ಟ್ ಕಷ್ಟ ಬಿಟ್ಟಿದ್ದೀನಿ ಬ್ರೋ, ಎಷ್ಟೊಂದು ಸ್ಟ್ರಗಲ್ ಬಿದ್ದಿದ್ದೀನಿ ಬ್ರೋ. ಬಿಕಾಸ್ ನೋಡೋರು ಹೇಳ್ಬೋದು ಇವನೇನಪ್ಪ ಜಾಲಿ ಆಗಿದ್ದಾನೆ ಬ್ರೋ. ಯಾರು ಒಬ್ರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಲೆವೆಲ್ಲೇ ಕಾರ್ ತಗೋಬೇಕು, ಮಾಡಿಫಿಕೇಶನ್ ಮಾಡಬೇಕು ಅಂತ ಕಾಸು ಇಟ್ಕೊಂಡು ಇರಲ್ಲ ಬ್ರೋ. ಎಲ್ಲರೂ ಏನೋ ಒಂದು ಕಷ್ಟ ಬಿದ್ದು ಅವ್ನು ಎಷ್ಟೋ ಒಂದು ಪ್ರಾಬ್ಲಮ್ಸ್ ಸ್ಯಾಕ್ರಿಫೈಸ್ ಮಾಡಿ, ಎಷ್ಟೋ ಒಂದು ಮನಿನ ಸ್ಯಾಕ್ರಿಫೈಸ್ ಮಾಡಿ, ಫ್ಯಾಮಿಲಿನ ಸ್ಯಾಕ್ರಿಫೈಸ್ ಮಾಡಿ, ಆ ಮನಿ ಸೇರಿಸಿ ಒಂದು ಕಾರ್ ತಗೊಂಡು ಆಮೇಲೆ ಶೋಕಿ ಮಾಡೋದು. ಅಂತ ತರನೇ ಒಂದು ಕಂಟೆಂಟ್ ಕ್ರಿಯೇಟರ್ನು ಎಷ್ಟೋ ಒಂದು ಕಷ್ಟ ಬಿದ್ದು ನಿಮ್ಗೆ ಒಳ್ಳೆ ವಿಡಿಯೋ ಕೊಡಬೇಕು, ನಾಲೆಜ್ ಕೊಡಬೇಕು, ಆ ವಿಡಿಯೋನಲ್ಲಿ ಇರೋದು ನಾಲೆಜ್ ನಿಮ್ಗೆ ಯೂಸ್ ಆಗಬೇಕು ಅಂತ ಎಷ್ಟೊಂದು ಕಷ್ಟ ಬೀಳ್ತಾ ಇದ್ದಾರೆ. ಲೈಕ್ ಸಿಂಪಲ್, ಇವಾಗ ನಾನು ನೋಡಿದ್ದು, ನೀವು ಬ್ಯಾಂಗ್ಳೂರ್ನಲ್ಲಿ ಇದ್ದೀರಾ, ಆಕ್ಚುಲಿ ನಾನು ಹೊಸೂರು. ನೀವು ಬ್ಯಾಂಗ್ಳೂರ್ನಿಂದ ಇಲ್ಲಿ ಬಸ್ ನಲ್ಲಿ ಟ್ರಾವೆಲ್ ಮಾಡಿ ಬಂದಿದ್ದೀರಾ, ಅಲ್ಲಿಂದ 2 ವೀಲರ್ ನಲ್ಲಿ ಬಂದಿದ್ದೀರಾ ನನ್ನ ಕಡೆ ಗಂಟ. ಬಿಕಾಸ್ ನೀವು ಊಟ ಮಾಡಿದ್ರಾ, ನೀವು ಏನಿದ್ದೀರಾ, ನಿಮ್ಗೆ ಫೀಲಿಂಗ್ ವೆಲ್ ಇದೆಯಾ, ನನ್ಗೆ ಏನ್ ಗೊತ್ತಿಲ್ಲ ಬ್ರೋ. ದಟ್ ಇಸ್ ದ ಅನದರ್ ಥಿಂಗ್ ಬ್ರೋ. ನಾನ್ ಬರೋದು ಕಾರ್ಗಳಿಗೋಸ್ಕರ. ಶೋರ್ ಅದೇ ಪ್ಯಾಷನ್ ಬ್ರೋ. ಇಂಥ ತರ ಪ್ಯಾಷನ್ ಇರೋರಿಗೆ ಸಪೋರ್ಟ್ ಮಾಡಿ ಬ್ರೋ. ಕಷ್ಟ ಅನ್ನೋದು ಇವಾಗ ಇರುತ್ತೆ, ನಾಳೆ ಬರುತ್ತೆ ಬ್ರೋ. ಕಷ್ಟ ಅನ್ನೋದು ಯಾವತ್ತೂ ಸ್ಟೆಪ್ ಆಗ್ಬೇಕು ಬ್ರೋ. ಶೋರ್ ಅದೇ ಬಂದ್ಬಿಟ್ಟು ಲಿಫ್ಟ್ ಆಗಬಾರ್ದು, ಡೈರೆಕ್ಟ್ ಬ್ರೋ. ಹೇಳ್ಕಳೆ ಅನ್ಎಜುಕೇಟೆಡ್ ಬಟ್ ಗೈಸ್ ನೋಡಿರಲ್ಲ ಇಷ್ಟದವರೆಗೂ ಈ ಪರ್ಫಾರ್ಮೆನ್ಸ್. ಇವಾಗ ನೆಕ್ಸ್ಟ್ ಉಳಿದಿರೋದು ಬ್ಯಾಂಗರ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಕಾರ್ನ ಬಿಲ್ಡ್ ಮಾಡಿರೋಂಥ ಓನರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಬ್ರೋ. ಆರಾಮಲ್ಲ? ನೀವು ಆರಾಮ ಬ್ರೋ. ಈ ಕಾರ್ನ ಇಷ್ಟೊಂದು ಟೇಸ್ಟ್ಫುಲ್ ಆಗಿ ಬಿಲ್ಡ್ ಮಾಡಿದಿರಲ್ಲ, ಏನು ಬ್ರೋ ಆ ರೀತಿ ನಿಮಗೆ ಏನಾರ ಒಂದು ಕಾರು ಬಿಲ್ಡ್ ಮಾಡಬೇಕು, ಸಮಥಿಂಗ್ ಡಿಫ್ರೆಂಟು. ಇದು ಆ್ಯಕ್ಚುಲಿ ಕೇರಳನಲ್ಲಿ ಇದೆ, ಬಟ್ ನಮ್ಮ ಕಡೆ ಬ್ಯಾಂಗ್ಳೂರ್ ಕಡೆ ಯಾರೂ ಇಲ್ಲ, ತಮಿಳ್ನಾಡು ಕಡೆ ಯಾರೂ ಬಿಲ್ಡ್ ಮಾಡಿಲ್ಲ. ಲೈಕ್ ನಾವು ಮಾಡೋಣ, ಏನೇನೋ ಒಂದು ಕ್ರೇಜಿಯಾಗಿ ಮಾಡೋಣ ಅಂತ ಐಡಿಯಾ ತಗೊಂಡು ಮಾಡಿದ್ದೆ ಈ ಗಾಡಿ. ಆ್ಯಕ್ಚುಲಿ ಸ್ಟಾಕ್ ಇತ್ತು, ಒಂದೊಂದು ಚೇಂಜ್ ಮಾಡಿದ್ದು. ಫಸ್ಟು ಬಂದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗಿದೆ, ಆಮೇಲೆ ಫ್ಲೋ ಹೆಂಗೆ ಬರುತ್ತೆ ಅಂತ ಐಡೆಂಟಿಫೈ ಮಾಡಿಕೊಂಡು ಇದ್ರದ್ದು ಏನಾನ ಇನ್ನು ಸ್ವಲ್ಪ ಅಗ್ರೆಸಿವ್ ಮಾಡಬೇಕು ಅಂತ ಸ್ಟೇಜ್ ಇಟ್ಟು ಪರ್ಫಾರ್ಮೆನ್ಸ್ಗೋಸ್ಕರ ಅಪ್ಡೇಟ್ ಮಾಡಿದೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸು, ಟೈಲ್ ಲ್ಯಾಂಪ್ಸು, ಬಂಪರ್ ಕಿಟ್ಟು, ಬ್ಯಾಟ್ಮನ್ ಮಿರರ್ ಕ್ಯಾಪು, ಸ್ಪಾಯ್ಲರ್ಸು, ಆಮೇಲೆ JBL ಸಿಸ್ಟಮ್ ಇದೆ, ಮ್ಯೂಸಿಕ್ ಸಿಸ್ಟಮು. ಅದು ಬಿಟ್ಟು ರಾಯ್ಸ್ ಅಲೈಸು ಜಪಾನ್ ಮೇಡ್ ಇನ್ ಇದು ಒಂದು ರೇಸ್ ಲುಕ್ ಕೊಡುತ್ತೆ. ಅದು ಬಿಟ್ಟು ಗಾಡಿ ನೀವು ಇಲ್ಲಿಂದ್ರೆ ನೋಡಿದ್ರೆ ಇದು ಲೈಕ್ ನಿಮ್ಗೆ ಹೆಂಗೆ ಗೊತ್ತಿರುತ್ತೆ ಈ ಥರ ಕಾಣಿಸುತ್ತೆ. ಲೈಕ್ ಹಾಟ್ ವೀಲ್ಸ್ ಇದೆ ಅಲ್ವಾ, ಆ ಒಂದು ಲುಕ್, ಆ ಒಂದು ವೈಪ್ ಕೊಡುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಒಂಥರ ಕ್ರೇಜಿಯಾಗಿರಬೇಕು ಸಮಥಿಂಗ್. ನಾವು ಲೈಕ್ ಮಾಡಿಫಿಕೇಶನ್ ಬಂದರೂ ಹೆಂಗೆ ಗೊತ್ತಾ ಬ್ರೋ, ಮಾಡಿಫಿಕೇಶನ್ ದುಡ್ಡು ಇರೋರು ಮಾತ್ರನೇ ಮಾಡಬೇಕು ಅಂತ ಇಲ್ಲ ಬ್ರೋ. ದುಡ್ಡು ಇಲ್ಲಾದ್ರೂ ಅವರು ಶಿಫ್ಟ್ ಗಾಡಿನಲ್ಲಿ ಮಾಡಿಫಿಕೇಶನ್ ಮಾಡಬೇಕು, ಮಾಡೋಣ, ಝೆನ್ನಲ್ಲಿ ಮಾಡೋಣ.
ಮೋಡಿಫಿಕೇಶನ್ ಸೇವ್ ಮಾಡೋಣ, ಕಲ್ಚರ್ನ ಬಿಲ್ಡ್ ಮಾಡೋಣ ಬ್ರೋ. ಮಾಡಿಫಿಕೇಶನ್ ಲೀಗಲ್ ಮಾಡೋಣ ಲೀಗಲ್ ಮಾಡೋಣ ಬ್ರೋ. ವಿ ಆರ್ ನಾಟ್ ಎ ಮಾಫಿಯಾ ಗ್ಯಾಂಗ್, ವಿ ಆರ್ ಜಸ್ಟ್ ಕಾರ್ ಗ್ಯಾಂಗ್. ಪ್ಯಾಷನ್ ದಿಸ್ ಇಸ್ ಅವರ್ ಪ್ಯಾಷನ್. ಸೊ ಗೈಸ್ ಕೇಳಿಸ್ಕೊಂಡ್ರಲ್ಲ, ಇದು ನಮ್ದು ಕಲ್ಚರ್ ಅಷ್ಟೇ ಅಲ್ಲ ಗೈಸ್, ದಿಸ್ ಇಸ್ ಅವರ್ ಎಮೋಷನ್. Sure. ವಿ ನೀಡ್ ಟು ದಿಸ್ ಲೀಗಲ್. ನಮ್ಗಿದು ಲೀಗಲ್ ಆಗಬೇಕು. ದಿಸ್ ಇಸ್ ನಾಟ್ ಎ ಕ್ರೈಮ್. ನಾವು ಏನು ಅಬ್ಯೂಸ್ ಮಾಡಲ್ಲ, ಯಾರು ಪಬ್ಲಿಕ್ನಲ್ಲಿ ನ್ಯೂಸೆನ್ಸ್ ಮಾಡಲ್ಲ. ಲೈಕ್ 2 ಟೈಪ್ಸ್ ಆಫ್ ಕಾರ್ ಕ್ರೇಜ್ ಗಾಯ್ಸ್ ಇದ್ದಾರೆ. ಮಿಸ್ಯೂಸ್ ಮಾಡೋ ಒಂದು ಗ್ಯಾಂಗ್ ಇದೆ, ಅದು ನಾವಿಲ್ಲ. ನಾವು ಗಾಡಿ ಮಾಡಿಫಿಕೇಶನ್ ಮಾಡಿ ಶೋ ಪರ್ಪಸ್, ಜಸ್ಟ್ ಫಾರ್ ಶೋ ಪರ್ಪಸ್. ಯಾರಿಗೆ ಮಿಸ್ಯೂಸ್ ಮಾಡಲ್ಲ, ಏನು ಯಾರಿಗೆ ತೊಂದರೆ ಕೊಡಲ್ಲ ಅಂತ ಥರವರೇ ನಾವು. ಇದು ರೋಡ್ನಲ್ಲಿ ಚಪ್ರಿಗಳ ಥರ ಎತ್ಕೊಂಡು ಹೋಗಿ ಡಮರ್ ಡಿಮೀರ್ ಹೊಡೆಯೋರು ನಾವಿಲ್ಲ, ಆ ಕ್ಯಾಟಗರಿ ನಮ್ದಿಲ್ಲ. ಬಟ್ ಕರ್ನಾಟಕನಲ್ಲಿನೂ ಮೋಡಿಫಿಕೇಶನ್ಗೆ ಒಳ್ಳೆ ಒಂದು ರೆಕಗ್ನೈಸ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಯಾಕಂದರೆ ಕೇರಳನಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಗೌರ್ಮೆಂಟ್ ಎಷ್ಟೊಂದು ಪ್ರೆಷರ್ ಕೊಟ್ಟರು ಸಪೋರ್ಟ್ಫುಲ್ ಆಗಿ ಇದ್ದಾರೆ. ಲೈಕ್ ನಮ್ಮ ಕಡೆ ಯಾರು ಅಂತಂದ್ರೆ ಇಲ್ಲ. ಸಪೋರ್ಟ್ ಮಾಡಿ ಗೈಸ್. ನಮ್ಮ ಥರ ಈ ಥರ ಜಾಸ್ತಿ ಜನ ಬರಬೇಕು, ಈ ಪ್ಯಾಷನ್ನ ಹಂಗೆ ತಗೊಂಡು ಹೋಗ್ಬೇಕು. ಏನು ಬ್ರೋ ಹೇಳ್ತೀರಾ? ಏನು ಹೇಳೋದು ಬ್ರೋ, ನಾನು ಹೇಳೋಂಥ ವರ್ಡ್ಸ್ ಎಲ್ಲ ನೀವೇ ಹೇಳ್ಬಿಟ್ರಿ ಮಾತ್ರ. ನಾನು ರಿವ್ಯೂ ಕೊಡೋದಕ್ಕಿಂತ ಇವರೇ ಕಾರ್ ಬಗ್ಗೆ ಎಲ್ಲ ಹೇಳ್ಬಿಟ್ರೆ ಅದಾಗಿ. ಶ್ಯೂರ್ ಬ್ರೋ, ಬಿಕಾಸ್ ಆಫ್ ಎವ್ರಿ ಒನ್ ಲೈಕ್ ಎ ಪುವರ್ ಪೀಪಲ್ ಓನ್ಲಿ ಬ್ರೋ. ಪುವರ್ ಪೀಪಲು ಗಾಡಿ ಮಾಡಿಫೈಡ್ ಮಾಡಬೇಕು, ಅವ್ರಿಗೆ ಒಂದು ಪ್ಯಾಷನ್ ಇರುತ್ತೆ, ಎಲ್ಲರೂ ಮಾಡಬೇಕು. ಸೊ ಅಂತ ಶೋ ಪರ್ಪಸ್, ಬಟ್ ನಾಟ್ ರೋಡ್ ಲೀಗಲ್, ಓನ್ಲಿ ಶೋ ಪರ್ಪಸ್. ಶೋ ಮಾಡಿ, ಮಾಡಿಫೈ ಮಾಡಿ, ಮನಿ ಸ್ಪೆಂಡ್ ಮಾಡಿ, ಕಷ್ಟ ಬೀಳಿ, ಆ ಕಷ್ಟ ಬಿಟ್ಟು ಸಿಗೋ ಮನಿನಲ್ಲಿ ನಿಮ್ಮ ಪ್ಯಾಷನ್ನ ಬಿಲ್ಡ್ ಮಾಡಿ ಬ್ರದರ್. ಪ್ಯಾಷನ್ ಎಲ್ಲರಿಗೂ ತೋರ್ಸೋಣ ಬ್ರದರ್, ಬಟ್ ಯಾರನ್ನೂ ಮಿಸ್ಯೂಸ್ ಮಾಡಬಾರ್ದು. ಅದು ಕರೆಕ್ಟ್ ಅಲ್ವಾ ಬ್ರದರ್? ಓಕೆ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಅಂಡ್ ಇನ್ನೊಂದು ಹೇಳಬೇಕು, ನಿಮ್ಮ ಥರ ಇನ್ನೂ ಜಾಸ್ತಿ ಜನ ಬೆಳಿಬೇಕು, ಜಾಸ್ತಿ ಇಂಥ ಥರ ಲೈಕ್ ಗಾಡಿ ಬಗ್ಗೆನಲ್ಲಿ ನಾಲೆಜ್ ಕೊಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್, ಸೋನ್ 10K ಹೊಡಿಬೇಕು. ಆ್ಯಂಡ್ ಆಲ್ವೇಸ್ ಸಪೋರ್ಟ್ ಫಾರ್ ಯು ಗೈಸ್. ಥ್ಯಾಂಕ್ ಯು. ಸೊ ಗೈಸ್, ಲೊಕೇಶನ್ ಶಿಫ್ಟ್ ಆಯಿತು, ಯಾಕಂದರೆ ಬ್ಯಾಂಗರ್ಗೋಸ್ಕರ. ಯಾಕಂದರೆ ಪಬ್ಲಿಕ್ ಸ್ಪೇಸಲ್ಲಿ ನಾವು ಯಾವತ್ತೂ ಡಿಸ್ಟರ್ಬೆನ್ಸ್ ಮಾಡಲ್ಲ. ಇವಾಗ ಯಾರು ಪಬ್ಲಿಕ್ ಇಲ್ದಿರೋಂಥ ಜಾಗಕ್ಕೆ ಬಂದಿದ್ದೀವಿ. ಇವಾಗ ನಾನು ನಿಮ್ಗೆ ತೋರಿಸ್ತಿದ್ದೀನಿ JW ಸೂಪರ್ ಮೆಸಿ ಬ್ಯಾಂಗರ್. ಸ್ಟಾರ್ಟ್. ಗೈಸ್, ನೋಡಿದ್ರಲ್ಲ ಇಷ್ಟೊತ್ತವರೆಗೂ ಈ ವಿಡಿಯೋನ. ಆ್ಯಂಡ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮೋರ್ ಓವರ್ ಥಿಂಗ್, ಈ ಬ್ಯಾಂಗರ್ ಕೋಲಾ ಬಗ್ಗೆ ಏನು ಅನ್ನಿಸ್ತಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಇದೊಂದು ಫುಲ್ಲಿ ಟೇಸ್ಟ್ಫುಲ್ ಸ್ಪೆಕ್ ಅಂತಲೇ ಹೇಳ್ಬೋದು. ಓಕೆ, ಆದಷ್ಟು ಬೇಗ ಸಿಗೋಣ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.